ಗಾಂಧೀಜಿ ಜೀವನದ ಪ್ರಮುಖ ವರ್ಷಗಳು 1869 ಗುಜರಾತಿನ ಪೋರಬಂದರಿನಲ್ಲಿ ಜನನವಾಗ್ತಾರೆ ಗಾಂಧೀಜಿಯವರು. 1893 ಡರ್ಬನ್ ರೈಲಿನಿಂದ ತಳ್ಳಿದ್ದು. 1894 ಭಾರತೀಯ ನೆಟಾಲ್ ಕಾಂಗ್ರೆಸ್ ಸ್ಥಾಪನೆ ಮಾಡ್ತಾರೆ, ಅದು ಕೂಡ ಸೌತ್ ಆಫ್ರಿಕಾದಲ್ಲಿರುತ್ತೆ. 1896 ಗ್ರೀನ್ ಪಾಂಪ್ಲೆಟ್ ಎಂಬ ಪುಸ್ತಕವನ್ನು ಬರೆಯುತ್ತಾರೆ. ಹಾಗೂ 1899 ಇಂಡಿಯನ್ ಆಂಬ್ಯುಲೆನ್ಸ್ ಕಾರ್ಪೊರೇಷನ್ ಸ್ಥಾಪನೆ. 1903 ಇಂಡಿಯನ್ ಒಪಿನಿಯನ್ ದಿನಪತ್ರಿಕೆ ಬಿಡುಗಡೆ ಮಾಡ್ತಾರೆ. ಆನಂತರ 1904 ಫೋನಿಕ್ಸ್ ಎಂಬ ಆಶ್ರಮವನ್ನು ಸೌತ್ ಆಫ್ರಿಕಾದಲ್ಲಿ ಸ್ಥಾಪನೆ ಮಾಡ್ತಾರೆ. 1906 ಬ್ರಹ್ಮಚರ್ಯ ಪ್ರತಿಜ್ಞೆ ಪ್ರಮಾಣಪತ್ರ ನೋಂದಣಿ ವಿರುದ್ಧ ಸತ್ಯಾಗ್ರಹ ಆರಂಭ ಮಾಡ್ತಾರೆ. 1909 ಹಿಂದ್ ಸ್ವರಾಜ್ ಪುಸ್ತಕವನ್ನು ರಚನೆ ಮಾಡ್ತಾರೆ. ಆನಂತರ 1910 ಟಾಲ್ಸ್ಟಾಯ್ ಆಶ್ರಮವನ್ನು ಅಲ್ಲೇ ಡರ್ಬನ್ನಲ್ಲಿ ಮಾಡುತ್ತಾರೆ. 1914 ಇಂಡಿಯನ್ ರಿಲೀಫ್ ಬಿಲ್ನ ಅನುಮೋದನೆ ಆಗುತ್ತೆ. 1915 ಮರಳಿ ಭಾರತಕ್ಕೆ ಬರುತ್ತಾರೆ. ಸತ್ಯಾಗ್ರಹ ಆಶ್ರಮ ಕೋಚ್ರಬ್ನಲ್ಲಿ ಪ್ರಾರಂಭ ಮಾಡುತ್ತಾರೆ. 1917 ಸತ್ಯಾಗ್ರಹ ಆಶ್ರಮ ಕೋಚ್ರಬ್ನಿಂದ ಸಬರ್ಮತಿಗೆ ಸ್ಥಳಾಂತರ ಮಾಡುತ್ತಾರೆ. 1917 ಚಂಪಾರಣ ಸತ್ಯಾಗ್ರಹ ಆಗುತ್ತದೆ, ಅದರ ಮುಂದಾಳತ್ವ ವಹಿಸುತ್ತಾರೆ. 1918 ಅಹಮದಾಬಾದ್ ಮಿಲ್ ಸತ್ಯಾಗ್ರಹವನ್ನು ಮುಂದಾಳತ್ವ ವಹಿಸುತ್ತಾರೆ. 1918 ಮತ್ತೆ ಖೇಡ್ ಸತ್ಯಾಗ್ರಹದ ಮುಂದಾಳತ್ವ ವಹಿಸುತ್ತಾರೆ. 1918 ದಕ್ಷಿಣ ಭಾರತ ಹಿಂದಿ ಪ್ರಚಾರ ಸಭಾ ಸ್ಥಾಪನೆ ಮಾಡುತ್ತಾರೆ. 1919 ರೌಲಟ್ ಕಾಯ್ದೆ ವಿರುದ್ಧ ಪ್ರತಿಭಟನೆ. 1919 ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ವಿರುದ್ಧ ಹೋರಾಟ. 1919 ಬ್ರಿಟಿಷರು ಕೊಟ್ಟ ಕೈಸರ್ ಹಿಂದೆ ಪ್ರಶಸ್ತಿ ವಾಪಸ್ ಮಾಡ್ತಾರೆ, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದಿಂದ ಬೇಸರವಾಗಿ. 1919 ಖಿಲಾಫತ್ ಚಳವಳಿ ಅಧ್ಯಕ್ಷರಾಗಿ ಆಯ್ಕೆಯಾಗುತ್ತಾರೆ. 1920 ಗುಜರಾತ್ನಲ್ಲಿ ವಿದ್ಯಾಪೀಠ ಸ್ಥಾಪನೆ ಮಾಡುತ್ತಾರೆ. ಅನಂತರ 1922 ಚೌರಿ ಚೌರಾ ದುರಂತವಾಗುತ್ತದೆ. 1925 ಅಖಿಲ ಭಾರತೀಯ ಸ್ಪಿನ್ನರ್ಸ್ ಅಸೋಸಿಯೇಷನ್ ಸ್ಥಾಪನೆ ಮಾಡ್ತಾರೆ. ಆನಂತರ 1928 ಬರಡೋಲಿ ಸತ್ಯಾಗ್ರಹ. 1928 ನನ್ನ ಸತ್ಯಾನ್ವೇಷಣೆ ಪುಸ್ತಕ ಬರೆಯಲು ಪ್ರಾರಂಭ ಮಾಡುತ್ತಾರೆ. ಅವರ ಒಂದು ಜೀವನ ಚರಿತ್ರೆ ಮೈ ಎಕ್ಸ್ಪಿರಿಮೆಂಟ್ ವಿತ್ ಟ್ರುತ್. 1929 ಪೂರ್ಣ ಸ್ವರಾಜ್ ಲಾಹೋರ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಪಾಲ್ಗೊಳ್ಳುತ್ತಾರೆ. 1930 ಉಪ್ಪಿನ ಸತ್ಯಾಗ್ರಹ ಅಂದರೆ ದಂಡಿ ಸತ್ಯಾಗ್ರಹ, ಸಬರ್ಮತಿಯಿಂದ ದಂಡಿವರೆಗೆ. 1931 ಗಾಂಧಿ ಇರ್ವಿನ್ ಒಪ್ಪಂದ. 1931 ಎರಡನೇ ದುಂಡು ಮೇಜಿನ ಸಭೆಯಲ್ಲಿ ಭಾಗವಹಿಸುತ್ತಾರೆ. ಅದಾದ ಬಳಿಕ 1932 ಉಪವಾಸ ಸತ್ಯಾಗ್ರಹ. 1932 ಹರಿಜನ ಸೇವಕ ಸಂಘ ಸ್ಥಾಪನೆ ಮಾಡುತ್ತಾರೆ. 1933 ಹರಿಜನ ಪತ್ರಿಕೆ ಬಿಡುಗಡೆ ಮಾಡುತ್ತಾರೆ. 1934 ಅಖಿಲ ಭಾರತ ಗ್ರಾಮೀಣ ಕೈಗಾರಿಕೆ ಸ್ಥಾಪನೆ ಮಾಡುತ್ತಾರೆ. 1937 ಭಾರತೀಯ ಹಿಂದೂಸ್ತಾನ್ ತಮಿಳು ಸಂಘ ಸ್ಥಾಪನೆ ಮಾಡುತ್ತಾರೆ. 1939 ರಾಜ್ಕೋಟ್ನಲ್ಲಿ ಸತ್ಯಾಗ್ರಹ, ರಾಜ್ಕೋಟ್ ಸತ್ಯಾಗ್ರಹ. 1942 ಭಾರತ ಬಿಟ್ಟು ತೊಲಗಿ, ಚಳವಳಿಯಲ್ಲಿ ಭಾಗಿ, ಮುಂದಾಳತ್ವ. ಹಾಗೆ 1942 ಪುಣೆ ಜೈಲಿಗೆ ಬಂದಿ. 1944 ಅನಾರೋಗ್ಯದ ಕಾರಣ ಜೈಲಿನಿಂದ ಬಿಡುಗಡೆ ಮಾಡುತ್ತಾರೆ ಬ್ರಿಟಿಷರು. ಅದಾದ ಬಳಿಕ 1945 ಸಿಮ್ಲಾ ಒಪ್ಪಂದವಾಗುತ್ತದೆ. ಅದಾದ ಬಳಿಕ 1947 ಶಾಂತಿ ಸದನ ನೌಖಾಲಿ ಬಿಹಾರದಲ್ಲಿ. 1948 ನಾಥೂರಾಮ್ ಗೋಡ್ಸೆನಿಂದ ಹತ್ಯೆ. ಇದು ಮೋಹನ್ನಿಂದ ಮಹಾತ್ಮನವರೆಗೆ ಗಾಂಧೀಜಿಯವರ ಜೀವನದ ಪ್ರಮುಖ ಘಟ್ಟಗಳು. ನಮಸ್ಕಾರಗಳು.